ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ವಾಪಸ್ ಬಂದಿದ್ದೀನಿ ನಾನು. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವತ್ತು ಯಾವ ಕಂಟೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾವು ಯಾವ ಹಣ್ಣು ಅಥವಾ ತರಕಾರಿನ ತಿನ್ನಬಾರ್ದು ಆ ಪದಾರ್ಥಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲಿಗೆ ಈ ತಾಯ್ತನ ಅನ್ನೋದೇ ಒಂಥರ ಸಂಭ್ರಮ, ಬಟ್ ಅದು ಕನ್ಫರ್ಮ್ ಆದಮೇಲೆ ನಾವು ತುಂಬಾನೇ ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮ ಆರೋಗ್ಯ ಜೊತೆಗೆ ನಮ್ಮ ಹೊಟ್ಟೆ ಒಳಗಡೆ ಮಗುವಿನ ಆರೋಗ್ಯನೂ ಕೂಡ ತುಂಬಾನೇ ಮ್ಯಾಟ್ರ್ ಆಗುತ್ತೆ ಇಂಥ ಸಂದರ್ಭದಲ್ಲಿ. ಸೊ ಅದರಿಂದ ನಾವು ಇಂಥ ಟೈಮಲ್ಲಿ ಎಷ್ಟೇ ಕೇರ್ಫುಲ್ ಆಗಿದ್ರು ಕೂಡ ಸಾಲಲ್ಲ. ಮೊದಲಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ನಂತರ 3 ತಿಂಗಳು ತುಂಬೋ ತನಕನೂ ಕಂಪಲ್ಸರಿ ಈ 3 ಹಣ್ಣುಗಳನ್ನ ನೀವು ತಿನ್ನೋಕ್ಕೆ ಹೋಗಬಾರ್ದು. ಯಾವುದಪ್ಪ ಅಂತ ಹೇಳಿದ್ರೆ ಪರಂಗಿ ಹಣ್ಣನ್ನು ಕೂಡ ತುಂಬಾ ಅವಾಯ್ಡ್ ಮಾಡಬೇಕು. ಬಟ್ ರೇರ್ಲಿ ಒಬ್ಬೊಬ್ಬರು ತಿಂತಾರೆ ಹಣ್ಣನ್ನ, ಬಟ್ ಪರಂಗಿಕಾಯಿ ಅಂತೂ ತುಂಬಾ ಸಂಪೂರ್ಣವಾಗಿ ನಿಲ್ಲಿಸ್ಬಿಡ್ಬೇಕು ತಿನ್ನೋದನ್ನ. ಹಾಗೆ ಪರಂಗಿಕಾಯಿ ಥರನೇ ಪೈನಾಪಲ್ನ ಕೂಡ ತಿನ್ನಬಾರ್ದು. ನೀವು ಅನಾನಸ್ ಅಂತ ಬರುತ್ತೆ ನೋಡಿ, ಆ ಹಣ್ಣನ್ನ ತಿನ್ನಬಾರ್ದು. ಹಾಗೆ ಅದ್ರ ಜೊತೆಗೆ ನಾನು ಗೂಗಲ್ ಸರ್ಚ್ ಮಾಡಿದೆ ಈ ವಿಡಿಯೋ ಮಾಡೋ ಮುಂಚೆ, ದ್ರಾಕ್ಷಿನೂ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನೆನಪಿಲ್ಲ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂದಿದ್ನ ಅಥವಾ ತಿಂದಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಗೂಗಲ್ನಲ್ಲಿ ದ್ರಾಕ್ಷಿ ಹಣ್ಣು ಕೂಡ ಅವಾಯ್ಡ್ ಮಾಡಿ ಅಂತಲೇ ಇದೆ. ಹಾಗೆ ಇದ್ರ ಜೊತೆಗೆ ಗೇರಣ್ಣು ಅಂತ ಬರುತ್ತೆ, ಅದನ್ನು ಕೂಡ ನೀವು ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ನಂತರದ 3 ತಿಂಗಳೇನಿದೆ ಈ ಹಣ್ಣುಗಳನ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಹಣ್ಣುಗಳನ್ನ ತಿಂದಂಥ ಟೈಮಲ್ಲಿ ಅಬೋಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಹಣ್ಣುಗಳನ್ನ ತಿಂದ ನಂತರ ದೇಹದ ಉಷ್ಣತೆ ತುಂಬಾ ಜಾಸ್ತಿ ಆಗೋದ್ರಿಂದ ಈ ಹಣ್ಣುಗಳನ್ನ ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಕೂಡ ಸಜೆಷನ್ ಮಾಡ್ತಾರೆ ನಮಗೆ. ಹಾಗೆ ಈ ಹಣ್ಣುಗಳ ಜೊತೆ ಕೆಲವೊಂದು ತರಕಾರಿಗಳನ್ನು ಕೂಡ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಅದು ಯಾವುದಪ್ಪ ಅಂತ ಹೇಳಿದ್ರೆ ಹಾಗಲಕಾಯಿ. ಹಾಗೆ ಹಾಗಲಕಾಯಿ ಜೊತೆಗೆ ಹಳ್ಳಿ ಸೈಡಲ್ಲೆಲ್ಲ ಸಿಗುತ್ತೆ ನೋಡಿ, ಬಿದ್ರಿಂದು ಕಲಳೆ ಅಂತ ಬರುತ್ತೆ, ಅದನ್ನು ಕೂಡ ಆದಷ್ಟು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಸಂಪೂರ್ಣವಾಗಿ ಆಹಾರನೇ ತಿನ್ನೋದು ನಿಲ್ಲಿಸಬೇಕು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಹಾಗಲಕಾಯಿ ಮತ್ತು ಬಿದ್ರಿನ ಕಲಳೆ ಕೂಡ ತಿಂದಾಗ ಅಬೌಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ದೇಹದ ಉಷ್ಣತೆನ ತೀರಾ ಜಾಸ್ತಿ ಮಾಡೋದ್ರಿಂದ ಈ 2 ವೆಜಿಟೇಬಲ್ಸ್ನು ಕೂಡ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಹಾಗೆ ಇದ್ರ ಜೊತೆಗೆ ಇನ್ನು ಕೆಲವು ತರಕಾರಿಗಳಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪಾಗಿರ್ಬೋದು, ಹಾಗೆ ಮೇನು ಸಬ್ಬಕ್ಕಿ ಸೊಪ್ಪು, ಹಾಗೆ ಅದ್ರ ಜೊತೆಗೆ ನುಗ್ಗೆಕಾಯಿ ಮತ್ತು ಹಲಸಿನಕಾಯಿ, ಇದಿಷ್ಟನ್ನು ಕೂಡ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಅಂದರೆ ಸ್ವಲ್ಪ ಮಟ್ಟಿಗೆ ಈ 5th ಮಂತ್ ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿದಾಗ ಸ್ವಲ್ಪ ತಿಂದರೆ ಏನಾಗಲ್ಲ. ಹಾಗೆ ಬದನೆಕಾಯಿನೂ ಕೂಡ ಸ್ವಲ್ಪ ದಿನ ನೀವು ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು. ಅಂದರೆ 3 to 5 ಮಂತ್ಸ್ ಆಗಿದ ನಂತರ ಸ್ವಲ್ಪ ಮಟ್ಟಿಗೆ ಸೇವಿಸೋದ್ರಿಂದ ಅಂಥ ತೊಂದರೆ ಏನಾಗಲ್ಲ. ಬಟ್ ಮುಂಚೆನೇ ಈ 5th ಮಂತ್ ಬಿಫೋರ್ ಏನಿದೆ ಆ ಟೈಮ್ನಲ್ಲಿ ಬೇಬಿ ಬೆಳವಣಿಗೆ ಚೆನ್ನಾಗಿ ಆಗಬೇಕಾಗಿರೋದ್ರಿಂದ ಇಂಥ ಟೈಮ್ಗಳಲ್ಲಿ ನೀವು ಈ ತರಕಾರಿಗಳನ್ನ ಅವಾಯ್ಡ್ ಮಾಡಬೇಕು. ಈ ತರಕಾರಿಗಳೇನಿದೆ ಬೇಬಿ ಬೆಳವಣಿಗೆಗೆ ತೊಂದರೆನ ಉಂಟು ಮಾಡೋದ್ರಿಂದ ಈ ತರಕಾರಿಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಹಾಗೆ ಇದ್ರ ಜೊತೆಗೆ ಈ ಎಳ್ಳು ಬರುತ್ತೆ ನೋಡಿ, ಎಳ್ಳು ಕೂಡ ತಿನ್ನಬಾರ್ದು. ಹಾಗೆ ಅದ್ರ ಜೊತೆಗೆ ಬೆಲ್ಲನೂ ಕೂಡ ತಿನ್ನಬಾರ್ದು. ಬೆಲ್ಲ ಸ್ವಲ್ಪ ಉಷ್ಣ ಆಗೋದ್ರಿಂದ, ಉಷ್ಣತೆ ಜಾಸ್ತಿ ಇರೋದ್ರಿಂದ ಬೆಲ್ಲನೂ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗೆ ಮಾವಿನ ಹಣ್ಣನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಸ್ವಲ್ಪ ಜನ ಹೇಳ್ತಾರೆ. ಇದನ್ನ ನಮ್ಮ ಅತ್ತೆ ಕೂಡ ಹೇಳ್ತಿದ್ರು. ಸೊ ಅದರಿಂದ ಇದನ್ನು ಕೂಡ ಹೇಳಿದೆ, ಮಾವಿನ ಹಣ್ಣನ್ನು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗೆ ಹಲಸಿನಣ್ಣು, ನಾನು ಮೊದಲೇ ಹೇಳ್ದಂಗೆ ಹಲಸಿನಣ್ಣು ಒಬ್ಬೊಬ್ರಿಗೆ ಅಲರ್ಜಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಲಸಿನಣ್ಣ ಜಾಸ್ತಿ ತಿನ್ಬಿಟ್ರು ಕೂಡ ಹೊಟ್ಟೆ ನೋವು ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗೇನೇ ಪ್ರೆಗ್ನೆನ್ಸಿ ಟೈಮಲ್ಲಿ ಹಲಸಿನಣ್ಣು ಕೂಡ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತಾರೆ. ಸೊ ಇಷ್ಟು ಪದಾರ್ಥಗಳನ್ನ ನೀವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಖಂಡಿತವಾಗ್ಲೂ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಬ್ಬ ಅಂತ ಹೇಳಿದ್ರೆ 9 ಮಂತ್ಸ್ ತನಕ ಆಹಾರ ಕ್ರಮ ನೀವು ಒಂದು ಒಳ್ಳೆ ಮಟ್ಟದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಇದ್ರ ಜೊತೆಗೆ ಜಂಕ್ ಫುಡ್ ತುಂಬಾ ಅವಾಯ್ಡ್ ಮಾಡಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಹೊಟ್ಟೆನಲ್ಲಿ ಮಗುನೂ ಕೂಡ ಇರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡಿ. ನಿಮಗೆ ತೊಂದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಕಂಪಲ್ಸರಿ ಮಗುಗಂತೂ ತೊಂದರೆ ಆಗೇ ಆಗುತ್ತೆ. ಅದರಿಂದ ನೀವು ಈ ಆಹಾರ ಕ್ರಮಗಳನ್ನ ರೂಢಿಸ್ಕೊಳ್ಳಿ. ಇಂಥ ಐಟಮ್ಸ್ಗಳನ್ನ ತಿನ್ನೋಕೆ ಹೋಗಬೇಡಿ, ನಿಮಗೂ ಒಳ್ಳೆಯದಲ್ಲ, ಹಾಗೆ ನಿಮ್ಮ ಹೊಟ್ಟೆಲಿರುವಂತಹ ಮಗುಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಪ್ರೆಗ್ನೆನ್ಸಿ ಲೇಡೀಸ್ ಯಾರ್ಯಾರಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.